ಕ್ರೂರ ರಾಜರನ್ನು ವೈಭವೀಕರಿಸೋದು ಮತ್ತು ಯಾವಾಗಲೂ ಹೇಗಾಗತ್ತೆ ಅಂತ ಹೇಳಿದ್ರೆ, ಯಾರು ಭಾರತದ ಮೇಲೆ ದಂಡೆತ್ತು ಬಂದರೋ ಅವರನ್ನು ವೈಭವೀಕರಿಸ್ತೀವಿ ನಾವು. ಅದನ್ನು ಯಾರು ತಡೆದ್ರೋ ಅವರ ಬಗ್ಗೆ ಸೊಲ್ಲೆತ್ತೋದೇ ಇಲ್ಲ. ಆ ರಾಜರು ಯಾರು ಅನ್ನೋದು ನಮ್ಮವ್ರಿಗೆ ಯಾರಿಗೂ ಗೊತ್ತಿಲ್ಲ. ಮಕ್ಕಳನ್ನು ಕೇಳಿದ್ರಿ ಅಂದರೆ ದಂಡೆತ್ತು ಬಂದವರು ಯಾರು, ಇಲ್ಲಿ ಸಾಮ್ರಾಜ್ಯ ಕಟ್ಟಿದವ್ರು ಯಾರು ಅಂತ ಹೇಳ್ತಾರೆ ಹೊರತು, ದಂಡೆತ್ತಿ ಬಂದಾಗ ಅವರನ್ನು ಸದೆ ಬಡ್ದವ್ರು ಯಾರು ಅನ್ನೋ ಅರ್ಧ ಇತಿಹಾಸ. ನೀವು ರೈಟ್ ವಿಂಗು ನೋಡಿದ್ರೆ ಅರ್ಧ ಇತಿಹಾಸ, ಲೆಫ್ಟ್ ವಿಂಗು ನೋಡಿದ್ರೆ ಅರ್ಧ ಇತಿಹಾಸ. ನೀವು ಸೆಂಟ್ರಿಸ್ಟ್ ಅಂತ ಹೇಳ್ತಿದ್ದೀರಾ, ಬಟ್ ಐ ವುಡ್ ಸೇ ದೇ ಲೀನ್ ಲೆಫ್ಟ್ ಅಂತ, ಅವರು ಕೂಡ ಅರ್ಧ ಇತಿಹಾಸ. ಇವರೆಲ್ಲರೂ ಸೇರಿ ಸಮಾಜಕ್ಕೆ ಕೊಡ್ತಾ ಇರೋದೇನೂ ಇಲ್ಲ, ನಮ್ಮ ಜನ್ರೇಷನ್ಗೆ ಕೊಡ್ತಾ ಇರೋದೇನೂ ಇಲ್ಲ, ಮುಂದಿನ ಜನ್ರೇಷನ್ಗೆ ಕೊಡ್ತಾ ಇರೋದೇನೂ ಇಲ್ಲ. ಇವತ್ತು ಮೈಸೂರು ಅರಸರು ಏನು ಮಾಡಿದ್ರು ಅಂತ ನೀವು ಕರ್ನಾಟಕದ ಜನರನ್ನು ಕೇಳಿದ್ರೆ, ಕರ್ನಾಟಕದ ಇವತ್ತಿನ ಮುಂದಿನ ಪೀಳಿಗೆ ಇವಾಗ ಯಾರು ಓದ್ತಾ ಇದ್ದಾರೋ ಅವ್ರನ್ನ ಕೇಳಿದ್ರೆ ಅವ್ರಿಗೇನು ಗೊತ್ತಿಲ್ಲ. ಕರೆಕ್ಟ್. ಸೊ ಹಾಫ್ ಹಿಸ್ಟ್ರಿ ಇಸ್ ಮೋರ್ ಡೇಂಜರ್ ದ್ಯಾನ್. ನಿಜ ಭಾವನವ್ರೆ, ನಾನು ಯಾವಾಗಲೂ ನಾವು ಹೋರಾಟ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಇವಾಗ ಯುದ್ಧ ನಡೀತಿರೋದು, ಸಂಘರ್ಷ ನಡೀತಿರೋದು ಯಾವುದರಲ್ಲಿ? ಮ್ಯಾಥ್ಸು ಸೈನ್ಸ್ನಲ್ಲ, ಕಾಮರ್ಸ್ನಲ್ಲ. ಸಂಘರ್ಷ ನಡೀತಿರೋದು ಆರ್ಟ್ಸು, ಹಿಸ್ಟ್ರಿ ಮತ್ತು ದಿಸ್ ಕ್ವೆಶ್ಚನ್ ಆಫ್ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್. ಸೊ ನಮಗೆ, ನಾನು ಇವಾಗ ಪ್ರೊಟೆಸ್ಟ್ ಆಯಿತು ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ. ಒಂದು ಕಡೆ ರೋಹಿತ್ ಚಕ್ರತೀರ್ಥ ಪಠ್ಯಪುಸ್ತಕ, ಇನ್ನೊಂದು ಕಡೆ ಬರ್ಗೂರು ರಾಮಚಂದ್ರಪ್ಪ ಪಠ್ಯಪುಸ್ತಕ ಅಂತ ಒಂದು ಆರ್ಟ್ಸ್ ವಿಚಾರದಲ್ಲಿ ಪ್ರೊಟೆಸ್ಟ್ ಆಯಿತು. ನಾನು ಅದನ್ನು ನೋಡಿದ್ದು ಒಂದು ಕಡೆ ರೈಟ್ ವಿಂಗು, ಇನ್ನೊಂದು ಕಡೆ ಸೆಂಟರ್ ಆ್ಯಂಡ್ ಲೆಫ್ಟ್ ವಿಂಗು ಜೊತೆಗೆ ಸೇರಿ ಮಾಡಿದ್ದು. ನಾವು ವಿ ಅಪೋಸ್ಡ್ ಬೋತ್. ನಾವು ಎರಡೂ ಅಪೋಸ್ ಮಾಡಿದ್ವಿ. ಆ ಹೋರಾಟಕ್ಕೆ ನಾವು ಬೆಂಬಲ ಸೂಚಿಸಲಿಲ್ಲ. ನಾವೇನು ಮಾಡಿದ್ವಿ ಅಂದರೆ, ಯಾವುದು ಒಂದು ವೈಜ್ಞಾನಿಕವಾಗಿದೆಯೋ ಅದನ್ನು ಪಾಯಿಂಟ್ ಹಾಕ್ತೀವಿ, ಯಾವುದು ವೈಜ್ಞಾನಿಕವಾಗಿ ಬಿಟ್ಟು ನಿಮ್ಮ ಮೂಗ್ನೇರಕ್ಕೆ ನೀವು ತಿರ್ಚ್ತಿರೋ ಅದನ್ನು ನಾವು ಪ್ರಶ್ನೆ ಮಾಡ್ತೀವಿ. ಸೊ ನಾವು ಬೋತ್ BJP's ರೋಹಿತ್ ಚಕ್ರತೀರ್ಥ ಪಠ್ಯಪುಸ್ತಕ ವಿ ಅಪೋಸ್, ಆ್ಯಂಡ್ ಬರ್ಗೂರು ರಾಮಚಂದ್ರ ಕಾಂಗ್ರೆಸ್ ಕಮ್ಯುನಿಸ್ಟ್ ಪಠ್ಯಪುಸ್ತಕನೂ ಕೂಡ ನಮಗೆ ಅದು ಸಂಪೂರ್ಣವಾದ ವೈಚಾರಿಕ ಪಠ್ಯಪುಸ್ತಕ ನಮ್ಗೆ ಅನಿಸಿಲ್ಲ. ನಮ್ಮದೇ ಆದ ಒಂದು ಎಲ್ಲ ಆಲ್ ಇನ್ಕಂಪಸಿಂಗ್ ವಿಶ್ಲೇಷಣೆ ಮಾಡಿ ಒಂದು ಪರಿಪೂರ್ಣವಾದ ವೈಜ್ಞಾನಿಕ ಇತಿಹಾಸ ನಮಗೆ ಬೇಕಾಗಿದೆ. ಅದರಲ್ಲಿ ಎಷ್ಟೋ ವಿಚಾರಗಳು, ಕೆಲವು ರೈಟ್ ವಿಂಗ್ ವಿಚಾರಗಳು ಬರ್ಬೋದು, ಅದ್ರ ಕೆಲವು ಸೆಂಟರ್ ಮತ್ತು ಲೆಫ್ಟ್ ವಿಂಗ್ ವಿಚಾರನೂ ಬರ್ಬೋದು. ಅದ್ರ ಜೊತೆ ನಮಗೂ ಕೂಡ ಎಷ್ಟೋ ಒಂದು ಮುಚ್ಚಾಕಿರೋ ಇತಿಹಾಸಗಳು, ಎಷ್ಟೋ ಕೂಡ ಮೂರರಲ್ಲೂ ಇಲ್ಲದೇ ಇರೋ, ಒಂದು ತೋರಿಸದೇ ಇರೋ ಇತಿಹಾಸಗಳು ನಾವು ಕೂಡ ತರ್ತೀವಿ. ಅದು ಕೂಡ ನಮ್ಮ ಸ್ಟೂಡೆಂಟ್ಸ್ಗೆ ಹೇಳ್ಕೊಡ್ಬೇಕು. ಇಟ್ಸ್ ಪಾರ್ಟ್ ಆಫ್ ಅವರ್ ಹಿಸ್ಟ್ರಿ. ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಒಂದು ಸಮಾಜ ಹೆಂಗೆ ಕಟ್ಟೋದು ನಮ್ಮ ಉದ್ದೇಶ. ಹಿಸ್ಟ್ರೀಸ್, ಈ ರೀತಿಯ ಇತಿಹಾಸದಿಂದ ಎಲ್ಲೋ ಮುಂದಿನ ಜನ್ರೇಷನ್ ದಾರಿ ತಪ್ಪಿದೆ ಅಂತ ಅನ್ನಿಸ್ತಿಲ್ವಾ? ಅದು ರೈಟ್ ವಿಂಗು ಲೆಫ್ಟ್ ವಿಂಗು ಬಿಡಿ, ರಾಜಕೀಯ ಪ್ರೇರಿತ ಅಂತ ಇಟ್ಕೋಣ. ರಾಜಕೀಯ ಪ್ರೇರಿತ ಇತಿಹಾಸಗಳಿಂದ ನಮ್ಮ ಮುಂದಿನ ಜನಾಂಗ ತಪ್ಪುದಾರಿಗೆ ಹೋಗ್ತಿದೆ ಅಂತ ಅನ್ನಿಸ್ತಿಲ್ವಾ? ನಮಗೆ ಎಕ್ಸ್ಟ್ರೀಮ್ ಲೆಫ್ಟಿಸ್ಟ್, ಎಕ್ಸ್ಟ್ರೀಮ್ ರೈಟಿಸ್ಟ್, ನಮ್ಮ ಸತ್ಯ ಇತಿಹಾಸ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ನಾವು ಮುಂದಿನ ಭವಿಷ್ಯ ಕಟ್ಟೋದು ಭಾಳ ಕಷ್ಟ ಆಗುತ್ತೆ. ನಮ್ಮ ಗೋಲ್ ಇರೋದು, ಫಾರ್ ಎಕ್ಸಾಂಪಲ್ ನಮ್ಮ ಗೋಲ್ ಇರೋದು ಬರೀ ಅಧಿಕಾರಕ್ಕೆ ಬರೋದೋ, ಅಥವಾ ನಾವೇ ಸರಿ ಅಂತ ಹೇಳಿಸ್ಕೊಳ್ಳೋದು, ಅಥವಾ ನಮ್ಮ ಎಷ್ಟು ಬುದ್ಧಿವಂತನ ತೋರಿಸ್ಕೊಳ್ಳೋದಲ್ಲ. ನಮ್ಮ ಗುರಿ ಇರೋದು ಒಂದು ಉತ್ತಮ ಸಮಾಜ ಕಟ್ಟೋದು, ಒಂದು ಸಂವಿಧಾನ ಸಮಾಜ ಕಟ್ಟೋದು. ಯಾವುದದು? ಒಂದು ಸಮಾಜ ಕಟ್ಟೋದು, ಒಂದು ಸಮಾನತೆಯ ಸಮಾಜ. ಸೊ ನಾವು ಹೇಗೆ ನೋಡ್ತೀವಿ ಭಾವನಾ ಅವರೇ ಅಂದರೆ, ಹತ್ತರಿಂದ ನಾವು ಇವತ್ತು ಎಷ್ಟೋ ಜನ ಏನು ಮಾತಾಡ್ತಾರೆ, ಎಸ್ಪೆಷಲಿ ಸೆಂಟರ್ ವಿಂಗು, ಗಾಂಧಿವಾದಿಗಳು, ಮನುವಾದಿಗಳು ಅಂತ ಏನು ಕರಿತೀವಿ, ಅವ್ರಿಗೆ 11 ವರ್ಷದಿಂದ ಶತ್ರು ಶುರುವಾಗುತ್ತೆ. ಯಾವಾಗಿಂದ 2014. ನಾವು ಹಾಗೆ ನೋಡಲ್ಲ. ನಾವು 10ರಿಂದ 12,000 ವರ್ಷಗಳಿಂದ. ಇತ್ತೀಚೆಗೆ ನಿಮಗೆ ಬಿಜೆಪಿ ಮೇಲೆ ಲವ್, ಕಾಂಗ್ರೆಸ್ ಮೇಲೆ ಹೇಟು ಶುರುವಾಗಿದೆಯಾ? ಖಂಡಿತ ಇಲ್ಲ. ನಾವು ಹೆಂಗೆ ನೋಡ್ತೀವಿ, ನಿಮ್ಮ ಇತ್ತೀಚಿನ ಪೋಸ್ಟ್ಗಳು ಅದನ್ನೇನೋ ಇಲ್ಲ ಇಂಡಿಕೇಟ್ ಮಾಡ್ತೀವಿ. ಹಾಗೆ ನೋಡೋದು ನಾವು ಕುತಂತ್ರವಾದಿ ಅಂತಿದ್ದೀರಿ ಕಾಂಗ್ರೆಸ್ನ. ಕಾಂಗ್ರೆಸ್ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ದೀವಿ. ಹಿಂದುತ್ವ ನಮ್ಗೆ ಯಾವಾಗಲೂ, ಫಾರ್ ಎಕ್ಸಾಂಪಲ್ ಹಿಂದುತ್ವ ರೈಟ್ ವಿಂಗ್ ನೇರವಾಗಿರ್ತಾರೆ. ಅವರಲ್ಲಿ 35% ವೋಟ್ ಇದೆ ಕರ್ನಾಟಕದಲ್ಲಿ, 38% ದೇಶದಲ್ಲಿ ವೋಟ್ ಇದೆ. ಅವರು ಒಂದು 100 ವರ್ಷಗಳಿಂದ, ಇವತ್ತು 1925 ಅಂತಲೇ ಇಟ್ಕೊಳ್ಳೋಣ, 2025 ಅವರ ಸಿದ್ಧಾಂತದ ಪ್ರಕಾರ ಅವ್ರು ಕರ್ಕೊಳ್ತಾ ಬಂದಿದ್ದಾರೆ. ಆ ವಿಚಾರಗಳು ಸೈದ್ಧಾಂತಿಕ ನಮ್ಮ ಭಿನ್ನಾಭಿಪ್ರಾಯ ಇದೆ ಹೊರತು ನಮಗೆ ಅವರು ಮತಪೆಟ್ಟಿಗೆಯಿಂದ ಬಂದಿಲ್ಲ ಅಥವಾ ಅವರು ಹಿಂಸಾತ್ಮಕವಾಗಿ ಬಂದಿದ್ದಾರೆ ಅಂತ ನಾವು ಹೇಳೋರಲ್ಲ. ದೇ ಹ್ಯಾವ್ ಕಮ್ ಟು ದ ಬ್ಯಾಲೆಟ್ ಬಾಕ್ಸ್ ಡೆಮೊಕ್ರಾಟಿಕ್ಲಿ, ಬಟ್ ನಾವು ಅವ್ರನ್ನ ಸೈದ್ಧಾಂತಿಕ ವಿರೋಧ ಮಾಡ್ತೀವಿ. ಬಟ್ ಆ 35% ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಭಾವನಾ ಅವರೇ. ಅವ್ರು ನೇರವಾಗಿ ಮಾತಾಡ್ತಾರೆ, ನೇರವಾಗಿ ಅವ್ರ ಸಿದ್ಧಾಂತಕ್ಕೆ ಪ್ರಸ್ತಾಪ ಮಾಡ್ತಾರೆ. ಈ 62% ಇದೆಯಲ್ಲ, 62ರಿಂದ 65% ಇದೆಯಲ್ಲ, ಇದೇ ನಮಗೆ ಸೆಂಟರ್ ವಿಂಗ್ ಮನುವಾದ, ಲೆಫ್ಟ್ ವಿಂಗ್ ಕಮ್ಯುನಿಸ್ಟ್ ಏನು, ಅದೇ ಯಥಾಸ್ಥಿತಿವಾದ. ಆ ಯಥಾಸ್ಥಿತಿವಾದ ಅಂದರೆ ಅದು ಒಂದು ನಾವು ಹೆಂಗೆ ಬಿಂಬಿಸ್ತೀವಿ ಅಂದರೆ, ದ್ಯಾಟ್ ಈಸ್ ಹೋಲ್ಡಿಂಗ್ ಅಪ್ ದಿಸ್ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ. ಈ ಅವ್ರೇನು ಮಾಡ್ತಾರೆ, ಈ 62ರಿಂದ 65% ಮನುವಾದ ಏನು ಮಾಡುತ್ತೆ ಅಂದರೆ, ಅವ್ರಿಗೆ ಹಿಂದುತ್ವನ ವಿರೋಧ ಮಾಡಿ ಅಧಿಕಾರಕ್ಕೆ ಬರಬೇಕು. ಸೊ ಅವರೇನು ಮಾಡಿಬಿಡ್ತಾರೆ ಅಂದರೆ, ಅವರು ಹಿಂದುತ್ವನೇ ಮೇನ್ ಶತ್ರು ಮಾಡಿಬಿಡ್ತಾರೆ. ನಮ್ಮ ಶತ್ರು ಹಿಂದುತ್ವನೇ ಅಲ್ಲ, ಹಿಂದುತ್ವನೂ ನಮ್ಮ ಶತ್ರು, ಈ ಮನುವಾದ ಯಥಾಸ್ಥಿತಿನೂ ನಮ್ಮ ಶತ್ರು. ಈ ಯಥಾಸ್ಥಿತಿ ಈಸ್ ಭಾಳ ಡೇಂಜರಸ್. ಮತ್ತು ಅವ್ರೇನು ಮಾಡ್ತಾರೆ ಅಂದರೆ,
ಸಿ ಯಾರು ಕೂಡ ಹಿಂದುತ್ವ ಬಾಬಾ ಸಾಹೇಬ್ರನ್ನ ತೊಗೊಂಡ್ರೂ ಕೂಡ ಯಾರೂ ಒಪ್ಪಲ್ಲ. ಅವ್ರು ಎವ್ರಿಬಡಿ ನೋಸ್ ಅಂಬೇಡ್ಕರ್ ಡಿನ್ ಸಪೋರ್ಟ್ RSS ಆ್ಯಂಡ್ ಹಿಂದುತ್ವ ಅಂತ ಗೊತ್ತಿದೆ. ಬಟ್ ಬಾಬಾ ಸಾಹೇಬ್ರನ್ನ ಮತ್ತು ತಂದೆ ಪೆರಿಯಾರಿನ ಮತ್ತು ಕಾಂಶಿರಾಮಿನ ಮುಖ್ಯವಾದ ಶತ್ರುನೇ ಯಥಾಸ್ಥಿತಿ ಕಾಂಗ್ರೆಸ್ಸು. ಆದರೆ ಅವರು ಅವತ್ತಿನ ಕಾಲದಲ್ಲಿ ಬಾಬಾ ಸಾಹೇಬ್ರು ಬರೀತಾರೆ 1946 ಒಟ್ಟು ಗಾಂಧಿ ಆ್ಯಂಡ್ ಕಾಂಗ್ರೆಸ್ ಇಟ್ಟುದು ಅನ್ಟಚಬಲ್ಸ್ ಅಂತ ಬರೀತಾರೆ. ಮತ್ತು ಮುಖ್ಯವಾಗಿ ಬಾಬಾ ಸಾಹೇಬ್ರು ಜನ ಮಾತಾಡ್ತಾರೆ ಕಾಂಗ್ರೆಸ್ ಅಂಬೇಡ್ಕರ್ನ ಸೋಲ್ಸಿದ್ರು ಅಂತ. ಕಾಂಗ್ರೆಸ್ ಅಂಬೇಡ್ಕರ್ ಸೋಲ್ಸೋದು ದೊಡ್ಡದಲ್ಲ, ಸೋಲ್ತೀನಿ ಅಂತ ಗೊತ್ತಿದ್ದು ಕಾಂಗ್ರೆಸ್ ವಿರುದ್ಧ ನಾನು ನಿಂತ್ಕೊಳ್ತೀನಿ ಅಂತ ಬಾಬಾ ಸಾಹೇಬ್ರು ಒಂದು ಸಂದೇಶ ಸಾರ್ತಾರಲ್ಲ, ಹಿ ಸ್ಟ್ಯಾಂಡ್ಸ್ ಎಲೆಕ್ಷನ್ ಅಗೇನ್ಸ್ಟ್. ಮತ್ತು ತಂದೆ ಪೆರಿಯಾರ್ದು ಕೂಡ ಭಾಳ ದೊಡ್ಡ ಶತ್ರು ಇದು ಗಾಂಧಿವಾದ, ಯಥಾಸ್ಥಿತಿವಾದ. ಸೊ ಅವ್ರ ವಿರುದ್ಧ ಒಂದು ದ್ರಾವಿಡ ಶಕ್ತಿ ಕಟ್ತಾರೆ. ಮತ್ತು ಕಾಂಶಿರಾಮ್ಜಿ ಅವ್ರದ್ದು ಕೂಡ ಬೋತ್ BJP ಆ್ಯಂಡ್ ಕಾಂಗ್ರೆಸ್ ಅವತ್ತಿನ ಕಾಲದಲ್ಲಿತ್ತು. ಬೋತ್ ವರ್ ಐಡಿಯಾಲಜಿಕಲ್ ಎನಿಮೀಸ್. ಸೊ ನಮಗೆ 62 to 65% ಏನು ಮಾಡ್ತಾರೆ ಅಂದರೆ ಭಾಳ ಸುಲಭವಾಗಿ ಇವಾಗ ಜೈ ಭೀಮ್ ಘೋಷಣೆಗೆ ಹೋಗ್ತಾರೆ. ಜೈ ಶ್ರೀರಾಮ್ ಹಿಂದುತ್ವದ ಘೋಷಣೆ ಇದೆ, ಲಾಲ್ ಸಲಾಂ ಎಡಪಂಥೀಯ ಘೋಷಣೆಗಳಿದೆ, ನಮ್ಮ ಸಮಾನತೆಯ ಘೋಷಣೆ ಸತ್ಯಪಂಥಿ ಜೈ ಭೀಮು. ಇವರು ಅದನ್ನು ಹೈಜಾಕ್ ಮಾಡಕ್ಕೆ ಬರ್ತಾರೆ. ಇವರು ಅಂಬೇಡ್ಕರ್ನ ಹೈಜಾಕ್ ಅಂಬೇಡ್ಕರ್ ಕಾಂಗ್ರೆಸ್ಸಲ್ಲಿ ಇದ್ರಲ್ಲ, ಕಾಂಗ್ರೆಸ್ಸಲ್ಲಿ ಯಾವತ್ತೂ ಇರಲಿಲ್ಲ. ಮೈತ್ರಿ ಸರ್ಕಾರದ ಜೊತೆ ಅವರು ಕಾನೂನು ಸಚಿವರಾಗಿದ್ದರು, ಅದನ್ನು ಹೊರಗೆ ಬಿಟ್ಟು ಬಂದರು. ಹಿ ನೆವರ್ ಜಾಯಿನ್ಸ್ ದ ಕಾಂಗ್ರೆಸ್. ಹಿ ರಿಪೀಟೆಡ್ಲಿ ರನ್ಸ್ ಎಲೆಕ್ಷನ್ಸ್ ಅಗೇನ್ಸ್ಟ್ ದ ಕಾಂಗ್ರೆಸ್. ಸುಡ್ತಿರೋ ಮನೆ ಅಂತ ಗುರುತಿಸ್ತಾರೆ. ಅವ್ರು ಯಾವತ್ತೂ ಕಾಂಗ್ರೆಸ್ ಸೇರಿಲ್ಲ. ಬಟ್ ಅವ್ರಿಗೆ ದೊಡ್ಡ ಶತ್ರು ಇದ್ದಿದ್ದೇ ಮನುವಾದ ಗಾಂಧಿವಾದ. ನಾನು ಯಾವತ್ತೂ ಗಾಂಧಿನ ಮಹಾತ್ಮ ಅಂತ ಕರೆಯಲ್ಲ ಅಂತ ಅವ್ರು ಹೇಳಿದರು. ಹಿ ವಾಸ್ ಆಲ್ವೇಸ್ ಐಡಿಯಾಲಜಿಕಲಿ ಅಗೇನ್ಸ್ಟ್ ದ ಸ್ಟ್ಯಾಟಸ್ ಕ್ವೋ. ಸೊ ನಮಗೆ ನಾನು ಹೇಳೋದಲ್ಲ ಫಸ್ಟೇ, ಜಸ್ಟಿಸ್ ಅನ್ನೋದು ಏನು ನಮ್ಮ ಸಂವಿಧಾನ ಪೀಠಿಕೆಯಲ್ಲಿದೆ, ನ್ಯಾಯ ಅಂತ ಹೇಳ್ತೀವಿ. ನ್ಯಾಯ ಅಂದರೆ ಏನು? ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋದು. 3 ಸಿದ್ಧಾಂತಗಳು ಇತಿಹಾಸದ ತಪ್ಪುಗಳನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಹಿಂದುತ್ವ ಅವರ ಅವೈಜ್ಞಾನಿಕ ರೀತಿಯಲ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ, ಎಡಪಂಥಿ ಅವರ ಸೀಮಿತವಾದ ರೀತಿಯಲ್ಲಿ ಅವರು ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಸಮಾಜದ ವಿಚಾರನೂ ಗಟ್ಟಿಯಾಗಿ ಆ ಪರಿವರ್ತನೆ ನ್ಯಾಯಕ್ಕೋಸ್ಕರ ನಿಂತಿರೋದು ನಮ್ಮದು. ಈ 3 ಸಿದ್ಧಾಂತಗಳಿಗೆ ಕೇಡರ್ ಭಾಳ ಗಟ್ಟಿ ಇದೆ. ಯಾಕೆಂದರೆ ಕೇಡರ್ಗೆ ಒಂದು ಐಡಿಯಾಲಜಿಕಲ್ ಸ್ಟ್ರೆಂತ್ ಇರುತ್ತೆ. ಈ ಇವರೆಲ್ಲ ಇರುತ್ತಲ್ಲ, ಕಾಂಗ್ರೆಸ್, JDS, JDU, AP, TMC, RJD, NCP, SP, ಇವರೆಲ್ಲ ಮನುವಾದಿ ಪಕ್ಷಗಳು, ಇವರೆಲ್ಲ ಲೀಡರ್ ಬೇಸ್ ಪಕ್ಷಗಳು. ಅಲ್ಲ, ಈಗ ಇವರೆಲ್ಲ ಯಾರ್ಯಾರ ಹೆಸರು ಹೇಳಿದ್ರಿ ಅವರೆಲ್ಲ BJP ಮನುವಾದಿ ಅಂತ ಹೇಳ್ತಾರೆ. ನೀವು ನೋಡಿದ್ರೆ ಅದೇ ವ್ಯತ್ಯಾಸ. ಆ ಟ್ಯಾಗ್ನ ತಗೊಂಡು ಅವ್ರಿಗೆ ಅಂಟಿಸ್ತಿದ್ದೀರಿ. ಬಹಳ ಕ್ಲಿಯರಾಗಿ ಗೊತ್ತಾಗಿದೆ ಭಾವನವ್ರು ನಿಮಗೆ. ದಿಸ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ವಾದ ಆ್ಯಂಡ್ ದ ಟ್ರೆಡಿಷನಲ್ ಮನುವಾದೀಸ್. ಇವ್ರಿಗೆಲ್ಲ ನೀವು ಯಾರಾದರೂ ಬುದ್ಧಿಜೀವಿಗಳು ಕೇಳಿದ್ರೆ ಅಥವಾ ಯಾರಾದರೂ ಒಂದು ಯಥಾಸ್ಥಿತಿ ಎತ್ತಿಡಿಯೋರು ಕೇಳ್ತಾರೆ, ಹೌದು ಮನುವಾದ ಕೆಟ್ಟದು ಅಂತಾರೆ. ಮನುವಾದ ಯಾರು ಅಂದರೆ ಅವ್ರು BJPಗೆ ಹೋಲಿಸ್ತಾರೆ. ನಾವು ಯಾವತ್ತೂ BJP ಹೋಲಿಸಲ್ಲ. ಅಂಬೇಡ್ಕರ್, ಪೆರಿಯಾರ್, ಕಾಂಶಿರಾಮ್ ವಾದಿಗಳಿಗೆ ಮನುವಾದ ಇಸ್ ಆಲ್ವೇಸ್ ದ ಕಾಂಗ್ರೆಸ್, ಇಟ್ಸ್ ಆಲ್ವೇಸ್ ದ ಯಥಾಸ್ಥಿತಿ. ದೀಸ್ ಆರ್ ಹಿಂದುತ್ವವಾದೀಸ್. ಬಟ್ ದ ಮನುವಾದ ಇಸ್ ದ ಸ್ಟ್ಯಾಟಸ್ ಕ್ವೋ. ಆ ಯಥಾಸ್ಥಿತಿನ ಪ್ರಶ್ನೆ ಮಾಡಬೇಕು, ಆ ಸಿಸ್ಟಮ್ ಆಫ್ ಇನ್ಇಕ್ವಾಲಿಟಿ ಪ್ರಶ್ನೆ ಮಾಡಬೇಕು. ಸೊ ಅದಕ್ಕೆ ನಮ್ಮ ವಿಚಾರ ನಾನು ಹೇಳೋದಲ್ಲ. ಬಾಬಾ ಸಾಹೇಬರು ಸುಡ್ತಿರೋ ಮನೆ ಅಂತಾರೆ, ಪೆರಿಯಾರ್ ಅವ್ರು ಹೇಳ್ತಾರೆ ಕಾಂಗ್ರೆಸ್ ಗಾಂಧಿಯಿಸಮ್ ಇಸ್ ಬ್ರಹ್ಮಿನಿಸಮ್ ಅಂತಾರೆ. ಮತ್ತು ಕಾಂಶಿರಾಮ್ ಹೇಳ್ತಾರೆ ಗಾಂಧಿವಾದನೇ ಆಧುನಿಕ ಮನುವಾದ ಅಂತ ಕಾಂಶಿರಾಮ್ಜಿ ಹೇಳ್ತಾರೆ.